ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಹೋರಾಟ ಮಾಡೋ ಅಗತ್ಯ ಬಂತಲ್ಲ ಅನ್ನೋದೇ ಭಾಳ ವ್ಯಥೆ ಪಡಬೇಕಾದಂಥ ಸಂಗತಿ. ಹೋರಾಟ ಬೇಕಿರಲಿಲ್ಲ, ಅದು ಮುಂಚೆನೇ ಗೊತ್ತಿತ್ತು. ಇಂಟೆಲಿಜೆನ್ಸ್ಗೂ ಗೊತ್ತಿತ್ತು, ಪೊಲೀಸ್ನವ್ರಿಗೂ ಗೊತ್ತಿತ್ತು. ಮತ್ತು ಅವರು ಸಾಕಷ್ಟು ಕಡೆ ಪೆನ್ ಡ್ರೈವ್ ವಿಚಾರನ ಹರಿದಾಡ್ಸಿದ್ರು. ಆಗ್ಲೇ ಎಚ್ಚೆತ್ಕೊಂಡಿದ್ದಿದ್ರೆ ಆಗ್ಲೇ ಪ್ರಜ್ವಲ್ ರೇವಣ್ಣನ ವಶಕ್ಕೆ ತಗೊಳ್ಬೋದಾಗಿತ್ತು, ವಿಚಾರಣೆ ಮಾಡ್ಬೋದಾಗಿತ್ತು. ಒಂದು ಹಾಸನದಿಂದ ಹೊರಗಡೆ ಹೋಗೋಕ್ಕೆ ಅವಕಾಶ ಸಿಕ್ತು. ಅದಾದಮೇಲೆ ದೇಶನೇ ಬಿಟ್ಟು ಹೋಗಿ ಸೆಟ್ಲಾಗುವಂಥ ಒಂದು ವಾತಾವರಣನ ಅವನಿಗೆ ನಿರ್ಮಾಣ ಮಾಡಿ ಕೊಟ್ಟರು. ಅವನಾಗವನೇ ಮಾಡ್ಕೊಂಡ ಅಂತ ನಾನು ಹೇಳಲ್ಲ, ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತಲೇ ನಾನು ಭಾಳ ದೃಢವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟರ ಮಧ್ಯದಲ್ಲಿ ಒಬ್ಬರ ಮೇಲೊಬ್ಬರು ಕೆಸರು ಎರಚಾಡ್ಕೊಂಡ್ರು. ಈ ಮೂರು ಪಕ್ಷಗಳು, ಬಿ ಜೆ ಪಿ, ಕಾಂಗ್ರೆಸ್ಸು ಮತ್ತು JDS ಮೂರು ಪಕ್ಷಗಳು ಕೆಸರೆರಚಾಡ್ಕೊಂಡ್ರು. ರಾಜಕೀಯವಾಗಿ ಇದರಿಂದ ನಮಗೆಷ್ಟು ಲಾಭ ಆಗುತ್ತೆ ಅಂತ ರಾಜಕೀಯ ಲಾಭ ಮತ್ತು ನಷ್ಟದ ಲೆಕ್ಕಾಚಾರದಲ್ಲಿ ಮುಳುಗೋಗ್ಬಿಟ್ರು. ಕೊನೆಗೆ ಇಲ್ಲಾಗಿರುವಂಥ ಒಂದು ಘಟನೆ ಇದೆಯಲ್ಲ, ಮನುಷ್ಯ ಕುಲ, ನಾಗರಿಕರು ತಲೆ ತಗ್ಗಿಸುವಂಥ ಒಂದು ಘಟನೆ ಏನು ನಡೆದಿದೆಯಲ್ಲ, ಅದಕ್ಕೆ ಎಷ್ಟು ಗಮನ ಕೊಡಬೇಕಾಗಿತ್ತೋ ಅಷ್ಟು ಗಮನ ಕೊಡೋ ಬದಲು ಆ ಗಮನನ ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನಗಳು ಇಲ್ಲಿ ತನಕ ನಡೆದೋಗ್ಬಿಟ್ವು. ಈಗೇನೋ ಈಗಷ್ಟೇ ಸಿಕ್ಕ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಬರ್ತಾ ಇರೋದು ಅಂತ ಹೇಳಿ ಸುದ್ದಿ ಇದೆ. ಅದು ನಿಜನೇ ಆದರೆ SIT ಮುಂದೆ ಅವರನ್ನು ಹಾಜರುಪಡಿಸ್ಬೇಕು. ಅವರ ಮೇಲೆ ಕಾನೂನಾತ್ಮಕವಾದಂಥ ಎಲ್ಲ ಕ್ರಮಗಳನ್ನು ಜರುಗಿಸ್ಬೇಕು. ಅದರಲ್ಲಿ ಯಾವುದು ಕೂಡ ಮುಲಾಜಿ ಇರಬಾರ್ದು. ಪ್ರಧಾನಿ ಮನೆಯವರು, ಮುಖ್ಯಮಂತ್ರಿಗಳು ಮನೆಯವರು, ಸ್ವತಃ MP, ಮನೆ ತುಂಬ ರಾಜಕಾರಣಿಗಳು, ಅದೆಲ್ಲ ಪ್ರಶ್ನೆ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಮತ ಹೇಗೆ ಒಬ್ರಿಗೆ ಒಂದೇನೋ ಅದೇ ರೀತಿ ಕಾನೂನು ಕೂಡ ಎಲ್ರಿಗೂ ಒಂದೇ ಈ ದೇಶದಲ್ಲಿ. ರಾಜಕಾರಣಿಗಳಿಗೆ ಬೇರೆ, ಸಾಮಾನ್ಯ ಜನರಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ದಲಿತರಿಗೆ ಬೇರೆ ಅಂತ ಇಲ್ಲ. ಒಂದೇ ಕಾನೂನಿನ ಅಡಿಯಲ್ಲೇ ಎಲ್ಲರೂ ಕೂಡ ಬರಬೇಕಾಗ್ತದೆ. ಅದನ್ನು ಗ್ಯಾರಂಟಿ ಕೊಡಬೇಕಾಗ್ತದೆ ಈ ಸರ್ಕಾರಗಳು ಮತ್ತು ನ್ಯಾಯ ವ್ಯವಸ್ಥೆ ಮತ್ತು ಪೊಲೀಸು. ಇನ್ನಾದರೂ ಕೂಡ ಇಷ್ಟು ದಿನ ಸತಾಯಿಸಿದ್ದಲ್ಲ, ಇನ್ನಾದರೂ ಕೂಡ ಆರೋಪಿ ಮೇಲೆ ಸರಿಯಾದಂಥ ಚಾರ್ಜ್ ಶೀಟ್ಗಳನ್ನು ಹಾಕಬೇಕು. ಮತ್ತು ಸೂಕ್ತವಾದಂಥ ಏನು ಘಟನೆಗಳಿಗೆ ತಕ್ಕನಾದಂಥ ರೀತಿ ಒಳಗಡೆಗೆ ಶಿಕ್ಷೆಗೆ ಗುರಿಪಡಿಸ್ಬೇಕು. ಮತ್ತು ಇಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇಂಥ ಬೇಡಿಕೆ ಅಲ್ಲ, ಇದು ಆಗ್ರಹನ ಇಟ್ಕೊಂಡು ನಾವು ಹಾಸನ ಚಲೋ ಮಾಡ್ತಾಯಿದ್ದೀವಿ. ಈಗ ಹೋರಾಟ ಅನಿವಾರ್ಯ ಆಗಿದೆ. ನಾವು ಹೋರಾಟ ಮಾಡೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಇಷ್ಟೆಲ್ಲ ಡಿಲೇ ಆದಮೇಲೆ ಹೋರಾಟ ಅನಿವಾರ್ಯ ಅಂತ ಅರ್ಥ ಮಾಡ್ಕೊಂಡು ಹೋರಾಟಕ್ಕೆ ಇಳಿದಿದ್ದೀವಿ. ನೋಡಿ, ಈಗ ಮೂರೂ ಪಕ್ಷಗಳು ಇಲ್ಲಿ ಒಂದು ನ್ಯಾಯ ವ್ಯವಸ್ಥೆಗೆ ಅವಕಾಶ ಇದೆ, ನ್ಯಾಯ ಸಿಗುತ್ತೆ, ಅಪರಾಧಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ನಿಟ್ಟಿನೊಳಗಡೆಗೆ ಮಾತೇ ಆಡಲಿಲ್ಲ. ಆ ರೀತಿ ಒಳಗೆ ಯೋಚನೆ ಮಾಡ್ತಾ ಇಲ್ಲ. ಅಂಥ ಒಂದು ಕ್ರಮ ಯಾರಿಂದಲೂ ಕಾಣ್ತಾನೇ ಇಲ್ಲ. ಹಾಗಾಗಿ ಈ ಚಳುವಳಿ ಮುಖಾಂತರನೇ ಇದಕ್ಕೆ ನಾವು ಉತ್ತರ ಕಂಡುಕೊಳ್ಬೇಕು. ಚಳುವಳಿಗಳ ಮುಖಾಂತರನೇ ಈ ಒಂದು ಪ್ರಕರಣಕ್ಕೆ ನಾವು ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಅಂತೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳವರು, ಎಲ್ಲ ಹೋರಾಟಗಾರರು ಕೂಡ ಪರಸ್ಪರ ಚರ್ಚೆ ಮಾಡಿಕೊಂಡು, ಸಮಾಲೋಚನೆ ಮಾಡಿಕೊಂಡು ಈ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಇದು ಇಡೀ ರಾಜ್ಯದಲ್ಲಿ ಈ ರೀತಿ ಯೋಚನೆ ಮಾಡುವಂಥವ್ರಿಗೆ, ಪುರುಷಾಧಿಕಾರ, ಪುರುಷ ಅಹಂಕಾರ, ಮಹಿಳೆಯರನ್ನ ಆಟಿಕೆಗಳ ರೀತಿ ಉಪಯೋಗಿಸುವಂಥದ್ದು, ಮತ್ತು ಸುಲಭವಾಗಿ ದಕ್ಕಿಸ್ಕೊಂಡ್ಬಿಡ್ಬೋದು, ಅತ್ಯಾಚಾರ ಮಾಡ್ಬೋದು, ಕೊಲೆ ಮಾಡ್ಬೋದು, ಸುಲಭವಾಗಿ ದಕ್ಕಿಸ್ಕೊಳ್ಬಿಡ್ಬೋದು, ಈ ಥರ ಎಲ್ಲ ಆಲೋಚನೆ ಮಾಡುವಂಥವ್ರಿಗೆ ಒಂದು ಎಚ್ಚರಿಕೆಯ ಸಂದೇಶವಾಗಿ ಮೇ 30 ಹಾಸನ ಚಲೋ ನಡೀತಾ ಇದೆ. ಅದಕ್ಕೆ ನಿಮ್ಮಂಥ ಮಾಧ್ಯಮಗಳು ಕೂಡ ನಮ್ಮ ಜೊತೆ ಸೇರಿ ಹೆಚ್ಚೆಚ್ಚು ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು ಮೇಡಮ್.